ಸ್ಟಾರ್ಟಪ್ಗಳು ಯಾಕೆ ಫೇಲ್ ಆಗುತ್ತೆ ಅಂತ ನಾವೆಲ್ಲರೂ ಕೇಳಿರ್ತೀವಲ್ವಾ. ಸಾಮಾನ್ಯವಾಗಿ ನಮಗೆ ಸಿಗೋ ಉತ್ತರ ಅಂದ್ರೆ ಫಂಡಿಂಗ್ ಇರಲಿಲ್ಲ ಅಥವಾ ಮಾರುಕಟ್ಟೆ ಸರಿ ಇರಲಿಲ್ಲ ಅಂತ. ಆದ್ರೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವಿದಕ್ಕಿಂತ ಆಳವಾದ ಕಾರಣವನ್ನ ಹುಡುಕೋಕೆ ಹೊರಟಿದ್ದೀವಿ. ಸುಧಾಕರ್ ಶರ್ಮಾ ಅವರ ವೈದಿಕ ಚೌಕಟ್ಟಿನ ಆಧಾರದ ಮೇಲೆ ಸ್ಟಾರ್ಟಪ್ ವೈಫಲ್ಯದ ಬಗ್ಗೆ ನಾವು ನಂಬ್ಕೊಂಡು ಬಂದಿರೋ ಸಾಂಪ್ರದಾಯಿಕ ಅಭಿಪ್ರಾಯಗಳನ್ನೇ ಪ್ರಶ್ನಿಸೋಣ. ಹಾಗಾದ್ರೆ ಹೆಚ್ಚಿನ ಸ್ಟಾರ್ಟಪ್ಗಳು ನಿಜವಾಗಿಯೂ ಯಾಕೆ ವಿಫಲಗೊಳ್ಳುತ್ತವೆ? ಬಂಡವಾಳ ಇಲ್ಲ, ಟೆಕ್ನಾಲಜಿ ಹಳೆಯದಾಯಿತು, ಮಾರ್ಕೆಟ್ ಟೈಮಿಂಗ್ ಸರಿಯಿರಲಿಲ್ಲ, ಹೀಗೆ ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ. ಆದರೆ ಗೊತ್ತಾ, ಇವೆಲ್ಲ ನಿಜವಾದ ಕಾರಣಗಳೇ ಅಲ್ಲ. ಇವು ಕೇವಲ ರೋಗದ ಲಕ್ಷಣಗಳು. ಅಸಲಿ ಸಮಸ್ಯೆ ಇದಕ್ಕಿಂತ ತುಂಬಾನೇ ಆಳದಲ್ಲಿದೆ. ಈ ವಿಶ್ಲೇಷಣೆಯ ಮೂಲಭೂತವಾದ ಇಲ್ಲೇ ಇದೆ ನೋಡಿ. ಒಂದು ಸ್ಟಾರ್ಟಪ್ ವಿಫಲವಾಗೋದು ಅದರ ಸ್ಥಾಪಕ ಆಂತರಿಕವಾಗಿ ವಿಫಲವಾದಾಗ ಮಾತ್ರ. ಅಂದ್ರೆ ಏನು? ಯಾವುದೇ ಬಿಸ್ನೆಸ್ ಹೊರಗಿನಿಂದ ಕುಸಿದು ಬೀಳೋಕೆ ಮುಖ್ಯ ಕಾರಣ ಅದರ ಸ್ಥಾಪಕರ ಒಳಗಿನ ಸ್ಪಷ್ಟತೆಯ ಕೊರತೆ ಮತ್ತು ಅವರಿಗೆ ತಮ್ಮ ಅಡಿಪಾಯದ ಬಗ್ಗೆ ಇರುವ ಅಜ್ಞಾನ. ಸರಿ, ಈ ಶಕ್ತಿಯುತ ಚೌಕಟ್ಟನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೊಂದು 6 ಹಂತದ ಪಯಣ ಮಾಡೋಣ. ಮೊದಲು ಸ್ಟಾರ್ಟಪ್ ಫೇಲ್ಯೂರ್ಗೆ ನಿಜವಾದ ಕಾರಣ ಏನು ಅಂತ ನೋಡೋಣ. ಆಮೇಲೆ ಸ್ಥಾಪಕರ ದೋಷಪೂರಿತ ಆಂತರಿಕ ವ್ಯವಸ್ಥೆ ಹೇಗಿರುತ್ತೆ ಅಂತ ಪತ್ತೆ ಹಚ್ಚಿ ಸಿದ್ಧಾಂತ ಅನ್ನೋ ಪ್ರಾಚೀನ ಸೂತ್ರವನ್ನ ತಿಳಿಯೋಣ. ಅದಾದ ನಂತರ ನಾಯಕನ ಪಾತ್ರ ನಾಭಿಯಾಗಿ ಹೇಗಿರಬೇಕು, ಸಂಪತ್ತಿನ ಹೊಸ ವ್ಯಾಖ್ಯಾನ ಏನು, ಮತ್ತು ಕೊನೆಗೆ ಸ್ಥಾಪಕ ಒಬ್ಬ ಪಾಲಕನಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನೋಡೋಣ. ನಮ್ಮ ಪಯಣದ ಮೊದಲ ಹೆಜ್ಜೆ ಇಲ್ಲಿದೆ: ಸ್ಟಾರ್ಟಪ್ಗಳ ವೈಫಲ್ಯದ ನಿಜವಾದ ಕಾರಣ. ಇಲ್ಲಿ ನಾವು ಫಂಡಿಂಗ್, ಮಾರ್ಕೆಟಿಂಗ್ ಅಂತೆಲ್ಲ ಮಾತಾಡೋ ಸಾಮಾನ್ಯ ಕಾರಣಗಳನ್ನ ಬದಿಗಿಟ್ಟು ವೈಫಲ್ಯದ ಮೂಲಭೂತ ಮತ್ತು ಆಳವಾದ ಕಾರಣ ಏನು ಅಂತ ಪರಿಶೀಲಿಸೋಣ. ನೋಡಿ, ವೈಫಲ್ಯದ ನಿಜವಾದ ಮೂಲ ಇಲ್ಲೇ ಇದೆ. ಸ್ಥಾಪಕರಲ್ಲಿ ಆಂತರಿಕ ಸ್ಪಷ್ಟತೆ ಇಲ್ಲದಿರೋದು, ಯಾವುದೇ ಸೈದ್ಧಾಂತಿಕ ಅಡಿಪಾಯವಿಲ್ಲದೆ ಬರೀ ಕೆಲಸ ಮಾಡೋದು, ನೈತಿಕತೆಯ ಜೊತೆ ರಾಜಿ ಮಾಡಿಕೊಳ್ಳೋದು ಮತ್ತು ಅಸ್ಥಿರವಾದ ಆಂತರಿಕ ದಿಕ್ಸೂಚಿ ಇಟ್ಕೊಂಡಿರೋದು. ಅಡಿಪಾಯವೇ ಅಲುಗಾಡ್ತಿರುವಾಗ ಅದರ ಮೇಲೆ ಕಟ್ಟಿದ ಕಟ್ಟಡ ಎಷ್ಟು ದೊಡ್ಡದಿದ್ರೂ ಒಂದಲ್ಲೊಂದು ದಿನ ಬೀಳಲೇಬೇಕು. ಅದಕ್ಕೆ ಎಷ್ಟೇ ದೊಡ್ಡ ಬಂಡವಾಳ ಹಾಕಿದ್ರೂ ಉಳಿಸೋಕ್ಕಾಗಲ್ಲ. ಈಗ ಎರಡನೇ ವಿಭಾಗಕ್ಕೆ ಬರೋಣ: ದೋಷಪೂರಿತ ಆಂತರಿಕ ವ್ಯವಸ್ಥೆ. ಇವತ್ತಿನ ಸ್ಟಾರ್ಟಪ್ ಪ್ರಪಂಚದಲ್ಲಿರೋ ಬಿಕ್ಕಟ್ಟಿಗೆ ಕಾರಣ ನಮ್ಮತ್ರ ಟೂಲ್ಸ್ ಇಲ್ಲ ಅನ್ನೋದಲ್ಲ, ಅಥವಾ ದೊಡ್ಡ ಕನಸುಗಳಿಲ್ಲ ಅನ್ನೋದು ಖಂಡಿತ ಅಲ್ಲ. ಬದಲಿಗೆ ಸ್ಥಾಪಕರನ್ನು ಮುನ್ನಡೆಸ್ತಿರುವ ಅವರದೇ ಆಂತರಿಕ ಆಪರೇಟಿಂಗ್ ಸಿಸ್ಟಮ್ನಲ್ಲೇ ದೋಷ ಇದೆ. ಇವತ್ತಿನ ಉದ್ಯಮಶೀಲತೆಯ ಜಗತ್ನಲ್ಲಿರೋ ಗೊಂದಲ ಇದೆಯಲ್ಲ, ಅದು ತಂತ್ರಜ್ಞಾನದ ಸಮಸ್ಯೆ ಅಲ್ಲವೇ ಅಲ್ಲ, ಇದು ಜ್ಞಾನದ ಕೊರತೆ. ನಮ್ಮ ಹತ್ರ ಟೂಲ್ಸ್ ಬೇಕಾದಷ್ಟಿವೆ, ಆದರೆ ಆ ಟೂಲ್ಸ್ ಬಳಸೋಕ್ಬೇಕಾದ ವಿವೇಕವೇ ಇವತ್ತು ಮಾಯವಾಗಿದೆ. ಅದಕ್ಕೆ ಸ್ಥಿರತೆ ಸಿಗ್ತಿಲ್ಲ. ಈ ಟೇಬಲ್ ನೋಡಿ, ನಮ್ಮ ಇವತ್ತಿನ ಆದ್ಯತೆಗಳು ಹೇಗೆ ತಲೆಕೆಳಗಾಗಿವೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಎಡಭಾಗದಲ್ಲಿ ವ್ಯಾಲ್ಯೂಯೇಷನ್ಗೆ ಮೊದಲ ಆದ್ಯತೆ, ಆದರೆ ಬಲಭಾಗದಲ್ಲಿರುವ ನಿಜವಾದ ಮೌಲ್ಯ ಮತ್ತು ಯೋಗಕ್ಷೇಮವನ್ನೇ ಮರೆತುಬಿಟ್ಟಿದ್ದೀವಿ. ಸ್ಪೀಡ್ ಬೇಕು, ಆದರೆ ಸ್ಪಷ್ಟವಾದ ಯೋಚನೆಗೆ ಸಮಯವಿಲ್ಲ. ಟೆಕ್ನಾಲಜಿ ಮೊದಲು, ಆದರೆ ಅದನ್ನ ಬಳಸೋ ಮಾನವನ ಜ್ಞಾನ ಮತ್ತು ವಿವೇಕಕ್ಕೆ ಕೊನೆಯ ಸ್ಥಾನ. ಹಾಗಾದ್ರೆ ಪರಿಹಾರ ಏನು? ಅದು ನಮ್ಮ 3ನೇ ವಿಭಾಗದಲ್ಲಿದೆ: ಸಿದ್ಧಾಂತ ಅನ್ನೋ ಪ್ರಾಚೀನ ಸೂತ್ರ. ಇಲ್ಲಿ ನಾವು ಶಾರ್ಟ್ಕಟ್ಗಳನ್ನ ಬಿಟ್ಟು ಮೂಲ ತತ್ವಗಳ ಮೇಲೆ ಹೇಗೆ ನಿರ್ಮಿಸಬೇಕು ಅಂತ ನೋಡೋಣ. ಇದು ಫಲಿತಾಂಶಕ್ಕಿಂತ ಮೊದಲು ಆಳವಾದ ತಿಳುವಳಿಕೆಗೆ ಆದ್ಯತೆ ಕೊಡುತ್ತೆ. ಹಾಗಾದ್ರೆ ಈ ಸಿದ್ಧಾಂತ ಅಂದ್ರೆ ಏನು ಅಲ್ವಾ? ಇದು ಮೂಲ ತತ್ವಗಳು, ಅಡಿಪಾಯದ ಸಿದ್ಧಾಂತ. ನಾವು ಏನು ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಯಾಕೆ ಮಾಡ್ತಿದ್ದೀವಿ ಅನ್ನೋ ಆಳವಾದ ಪ್ರಶ್ನೆಗೆ ಉತ್ತರ. ಒಂದು ಸದೃಢ ಉದ್ಯಮವನ್ನು ಕಟ್ಟೋಕೆ ಇದು ಅತ್ಯಗತ್ಯವಾದ, ಬದಲಾಯಿಸೋಕಾಗದಂತಹ ಅಡಿಪಾಯ. ಈ ಚಿತ್ರ ನೋಡಿ, ಇದು ಸಿದ್ಧಾಂತಕ್ಕೂ ಶಾರ್ಟ್ಕಟ್ಗಳಿಗೂ ಇರೋ ವ್ಯತ್ಯಾಸವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಲ್ವಾ? ಎಡಭಾಗದಲ್ಲಿ ಆಳವಾದ ಬೇರುಗಳಿರೋ ಮರದ ಹಾಗೆ ಸಿದ್ಧಾಂತವೂ ಒಂದು ಸದೃಢ, ದೀರ್ಘಕಾಲ ಬಾಳೋ ವ್ಯವಸ್ಥೆಯನ್ನ ನಿರ್ಮಿಸುತ್ತೆ. ಆದರೆ ಬಲಭಾಗದಲ್ಲಿ ಗ್ರೋತ್ ಹ್ಯಾಕ್ಸ್ನಂತಹ ಶಾರ್ಟ್ಕಟ್ಗಳು ಬಾಡಿಹೋದ ಗಿಡದ ಹಾಗೆ ನೋಡೋಕ್ ಚೆನ್ನಾಗಿದ್ರೂ ದುರ್ಬಲ, ಅಲ್ಪಕಾಲಿಕ ಫಲಿತಾಂಶಗಳನ್ನೇ ಕೊಡ್ತವೆ. ಸಿದ್ಧಾಂತ ಮೂಲ ಕಾರಣಗಳನ್ನು ಸರಿಪಡಿಸಿದ್ರೆ ಶಾರ್ಟ್ಕಟ್ಗಳು ಕೇವಲ ರೋಗ ಲಕ್ಷಣಗಳ ಹಿಂದೆ ಓಡುತ್ತವೆ. ಸುಧಾಕರ್ ಶರ್ಮಾ ಅವರ ಈ ಮಮ್ಮಿ ರೂಪಕ ಇದೆಯಲ್ಲ, ಇದು ನಿಜಕ್ಕೂ ತುಂಬಾನೇ ಶಕ್ತಿಯುತವಾಗಿದೆ. ಸಿದ್ಧಾಂತವಿಲ್ಲದ ವ್ಯವಹಾರ ಒಂದು ಮಮ್ಮಿ ಇದ್ದಾಗೆ. ಅದನ್ನ ಚೆನ್ನಾಗಿ ಸಂರಕ್ಷಿಸಿರ್ತಾರೆ, ಅಲಂಕಾರ ಮಾಡಿರ್ತಾರೆ ಮತ್ತು ತುಂಬಾ ಎಚ್ಚರಿಕೆಯಿಂದ ನೋಡ್ಕೋತಾರೆ. ಆದರೆ ಅದರೊಳಗೆ ಜೀವವೇ ಇರೋದಿಲ್ಲ. ಅಂದ್ರೆ ಹೊರಗಿನಿಂದ ಎಷ್ಟು ಆಕರ್ಷಕವಾಗಿ ಕಂಡ್ರೂ ಬಲವಾದ ಸೈದ್ಧಾಂತಿಕ ಅಡಿಪಾಯ ಇಲ್ಲ ಅಂದ್ರೆ ಅದು ಒಳಗಿನಿಂದ ಪೂರ್ತಿ ಟೊಳ್ಳಾಗಿರುತ್ತೆ. ಇನ್ನು 4ನೇ ವಿಭಾಗ: ನಾಯಕನು ನಾಭಿಯಾಗಿ. ಇಲ್ಲಿ ನಾಯಕತ್ವವನ್ನ ಅಧಿಕಾರದ ಸಿಂಹಾಸನ ಅಂತ ನೋಡೋ ಬದಲು ಸ್ಥಿರತೆಯನ್ನ ನೀಡುವ ಒಂದು ಜೀವಂತ ಕೇಂದ್ರ ಅಂತ ನೋಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಒಬ್ಬ ನಾಭಿ ನಾಯಕನ ಪ್ರಮುಖ ಕೆಲಸಗಳೇನು?
ಅವರು ಆಳ್ವಿಕೆ ಮಾಡೋದಿಲ್ಲ, ಸ್ಥಿರಗೊಳಿಸ್ತಾರೆ. ಶಕ್ತಿಯನ್ನ ತಮ್ಮೆಡೆಗೆ ಸೆಳೆಯೋದಿಲ್ಲ, ಬದಲಿಗೆ ಹಂಚುತ್ತಾರೆ. ಆದೇಶಿಸೋದಿಲ್ಲ, ಸಂಪರ್ಕಿಸ್ತಾರೆ. ಗೊಂದಲವನ್ನ ನಿಯಂತ್ರಿಸ್ತಾರೆ, ಆದರೆ ತಾವೇ ಗೊಂದಲಕ್ಕೀಡಾಗೋದಿಲ್ಲ. ಒಟ್ಟಿನಲ್ಲಿ ಅವರು ಆ ಇಡೀ ವ್ಯವಸ್ಥೆಯ ಜೀವಂತ ಕೇಂದ್ರವಾಗಿ ಕೆಲಸ ಮಾಡ್ತಾರೆ. ಅವರ ಪಾತ್ರ ನಿಯಂತ್ರಣ ಮಾಡೋದಲ್ಲ, ಸಮತೋಲನ ಮತ್ತು ಪೋಷಣೆ ಮಾಡೋದು. ಈ ಹೊಕ್ಕುಳಬಳ್ಳಿ ರೂಪಕ ಇದೆಲ್ಲ, ಇದು ನಾಯಕತ್ವದ ನಿಜವಾದ ಅರ್ಥವನ್ನೇ ತಿಳಿಸುತ್ತೆ. ನಾಯಕತ್ವ ಅನ್ನೋದು ಆದೇಶ ನೀಡೋ ಮೆದುಳಲ್ಲ, ಬದಲಿಗೆ ಒಂದು ಸಂಸ್ಥೆಗೆ ಜೀವ ನೀಡೋ, ಪೋಷಿಸೋ ಒಂದು ಸಂಪರ್ಕ. ಈ ಸಂಪರ್ಕದ ಮೂಲಕವೇ ನಾಯಕ ದಿಕ್ಕು, ಪೋಷಣೆ ಮತ್ತು ಉದ್ದೇಶವನ್ನ ಒದಗಿಸೋದು. ಒಂದು ವೇಳೆ ಈ ಸಂಪರ್ಕ ಕಡಿತಗೊಂಡ್ರೆ ಆ ಸಂಸ್ಥೆ ನಿಧಾನವಾಗಿ ಹಸಿವಿನಿಂದ ಸಾಯುತ್ತೆ. ಸರಿ, ನಮ್ಮ 5ನೇ ವಿಭಾಗಕ್ಕೆ ಬರೋಣ, ಸಂಪತ್ತಿನ ಹೊಸ ವ್ಯಾಖ್ಯಾನ. ಇಲ್ಲಿ ನಾವು ಕೇವಲ ಹಣಕಾಸಿನ ಲೆಕ್ಕಾಚಾರಗಳನ್ನ ಮೀರಿ ಸಂಪತ್ತಿಗೆ ಒಂದು ಸಮಗ್ರ ಮತ್ತು ಸುಸ್ಥಿರ ವ್ಯಾಖ್ಯಾನವನ್ನ ನೀಡೋ ವೈದಿಕ ಪರಿಕಲ್ಪನೆಯನ್ನ ನೋಡೋಣ. ವಸು ಅನ್ನೋ ಈ ಪದವನ್ನ ಸ್ವಲ್ಪ ಗಮನಿಸೋಣ. ಇದು ಸಂಪತ್ತನ್ನ ನಾವು ಎಷ್ಟು ಸಂಗ್ರಹಿಸಿದೀವಿ ಅನ್ನೋದ್ರ ಮೇಲೆ ಅಳಿಯೋದಿಲ್ಲ, ಬದಲಾಗಿ ಪೂರ್ಣತೆ ಅನ್ನೋ ಭಾವನೆಯಿಂದ ಅಳಿಯುತ್ತೆ. ಅಂದ್ರೆ ನಮ್ಮ ಅಗತ್ಯಗಳು ಪೂರೈಕೆಯಾಗಿ ಯೋಗಕ್ಷೇಮ ಸುಸ್ಥಿರವಾಗಿರೋ ಒಂದು ಸ್ಥಿತಿ. ಇದು ಕೇವಲ ಹಣಕಾಸು ಅಲ್ಲ, ಜೀವನವನ್ನ ಪೋಷಿಸೋ ಎಲ್ಲಾ ಸಂಪನ್ಮೂಲಗಳ ಇರುವಿಕೆ. ಈ ಹೋಲಿಕೆ ಎಲ್ಲವನ್ನೂ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಒಂದು ಕಡೆ ಆಧುನಿಕ ಸಂಪತ್ತು ಅಂದ್ರೆ ಬರೀ ಹಣದ ಸಂಗ್ರಹ ಮತ್ತು ಅದರ ಜೊತೆಗೆ ಬರೋ ನಿರಂತರ ಆತಂಕ. ಆದರೆ ಇನ್ನೊಂದು ಕಡೆ ನಿಜವಾದ ಸಂಪತ್ತು ಅಥವಾ ವಸು ಅಂದ್ರೆ ಪೂರ್ಣತೆಯ ಭಾವನೆ, ಸಮಯ, ಆರೋಗ್ಯ, ನಂಬಿಕೆ ಮತ್ತು ತೃಪ್ತಿ. ನೋಡಿ, ಒಂದು ದಾರಿ ನಮ್ಮನ್ನ ನಿರಂತರ ಆತಂಕಕ್ಕೆ ತಳ್ಳಿಡ್ರೆ ಇನ್ನೊಂದು ದಾರಿ ನಿಜವಾದ ಸಮೃದ್ಧಿ ಮತ್ತು ಸ್ಥಿರತೆಗೆ ಕಾರಣವಾಗುತ್ತೆ. ಇನ್ನು ನಮ್ಮ ಕೊನೆಯ ಆದರೆ ತುಂಬಾನೇ ಮುಖ್ಯವಾದ ವಿಭಾಗ, ಸ್ಥಾಪಕನು ಒಬ್ಬ ಪಾಲಕನಾಗಿ. ಇದು ಸ್ಥಾಪಕನು ತಾನೇ ಮಾಲೀಕ ಅನ್ನೋ ಮನಸ್ಥಿತಿಯಿಂದ ಹೊರಬಂದು ತಾನು ಕೇವಲ ತಾತ್ಕಾಲಿಕ ಪಾಲಕ ಅನ್ನೋ ಮನಸ್ಥಿತಿಗೆ ಬದಲಾಗೋ ಬಗ್ಗೆ ಹೇಳುತ್ತೆ. ಪಾಲಕತ್ವ ಅನ್ನೋ ಈ ಪರಿಕಲ್ಪನೆ ಸ್ಥಾಪಕನಿಗೆ ಆಳವಾದ ಜವಾಬ್ದಾರಿಯನ್ನ ನೆನಪಿಸುತ್ತೆ. ಅಂದ್ರೆ ಸ್ಥಾಪಕನು ಜನರು, ಸಂಪನ್ಮೂಲಗಳು ಅಥವಾ ಸಂಸ್ಥೆಯ ಮಾಲೀಕನಲ್ಲ, ಅವರು ಕೇವಲ ತಾತ್ಕಾಲಿಕ ಪಾಲಕರು. ತಮ್ಮ ಕೈಗೆ ಬಂದ ವ್ಯವಸ್ಥೆಗಳನ್ನ ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸೋದು ಅವರ ಜವಾಬ್ದಾರಿ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರ್ಸೋದು ಹೇಗೆ? ಉತ್ತರ ಈ 3 ಅಂಶಗಳ ಸಂಯೋಜಿತ ಚೌಕಟ್ಟಿನಲ್ಲಿದೆ. 1. ಜ್ಞಾನ, ಅಂದ್ರೆ ಜೀವಂತ ತಿಳುವಳಿಕೆ ಮತ್ತು ನಿರಂತರ ಕಲಿಕೆ. 2. ಕರ್ಮ, ಅಂದ್ರೆ ಆಳವಾದ ಜ್ಞಾನದಿಂದ ಕೂಡಿದ ಜಾಗೃತ ಕಾರ್ಯ. ಮತ್ತು 3. ಉಪಾಸನ, ಅಂದ್ರೆ ಆಂತರಿಕ ಸ್ಪಷ್ಟತೆ ಮತ್ತು ನೈತಿಕತೆಯನ್ನ ಕಾಪಾಡಿಕೊಳ್ಳೋ ಶಿಸ್ತು. ಒಂದು ಸುಸ್ಥಿರ ಮತ್ತು ನೈತಿಕ ಉದ್ಯಮವನ್ನ ಕಟ್ಟೋಕೆ ಈ 3 ಒಟ್ಟಿಗೆ ಕೆಲಸ ಮಾಡಲೇಬೇಕು. ಕೊನೆಯದಾಗಿ ಒಂದು ಮುಖ್ಯವಾದ ವಿಚಾರವನ್ನ ಯೋಚನೆ ಮಾಡೋಣ. ಒಂದು ಸ್ಟಾರ್ಟಪ್ ನಿರಂತರ ಒತ್ತಡ, ಬೇರೆಯವರಿಂದ ಸಿಗೋ ಮನ್ನಣೆ ಅಥವಾ ನೈತಿಕ ರಾಜಿಗಳಿಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ರೆ ಅದು ಎಂದಿಗೂ ಬಲವಾಗಿರ್ಲಿಲ್ಲ. ಅದು ಕೇವಲ ಗದ್ದಲದಿಂದ ಕೂಡಿತ್ತು ಅಷ್ಟೇ. ಇದು ಬಲವಾದ ಸ್ಟಾರ್ಟಪ್ ಅಂದ್ರೆ ಏನು ಅನ್ನೋ ನಮ್ಮ ವ್ಯಾಖ್ಯಾನವನ್ನೇ ಪ್ರಶ್ನಿಸುತ್ತೆ ಅಲ್ವಾ? ಹಾಗಾಗಿ ಕಡಿಮೆ ಗದ್ದಲವನ್ನು ನಿರ್ಮಿಸಿ, ಹೆಚ್ಚು ಕೇಂದ್ರವನ್ನು ನಿರ್ಮಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದು ನಿಮ್ಮ ನಂತರವೂ ಬದುಕಬೇಕು ಎನ್ನುವ ಹಾಗೆ ನಿರ್ಮಿಸಿ. ಇದು ಕೇವಲ ಒಂದು ಸಲಹೆಯಲ್ಲ, ಇದು ವಿಭಿನ್ನವಾಗಿ, ಅರ್ಥಪೂರ್ಣವಾಗಿ ನಿರ್ಮಿಸಲು ಒಂದು ಸ್ಪಷ್ಟವಾದ ಮಾರ್ಗದರ್ಶನ.